ನಮಸ್ಕಾರ, ಗುಡ್ ಮಾರ್ನಿಂಗ್. 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಸಾಕಷ್ಟು ಸುದ್ದಿ ಇದಾವೆ, ಅವೆಲ್ಲವನ್ನು ಕೂಡ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೆ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಅನ್ನ ನೋಡ್ಕೊಂಬೋಣ. ಗೃಹಲಕ್ಷ್ಮಿ ಉದ್ಘಾಟನೆಗೆ ಭರದ ಸಿದ್ಧತೆ. ಮೈಸೂರಿನಲ್ಲಿ ಸಿದ್ಧತೆ ಪರಿಶೀಲಿಸಿದ ಸಿಎಂ ಪುತ್ರ ಯತೀಂದ್ರ. ಚಾಮರಾಜನಗರದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಭೆ. ಯಶವಂತಪುರದಲ್ಲಿ ಇಂದ ಗೃಹಲಕ್ಷ್ಮಿ ಗ್ಯಾರಂಟಿ ಸಭೆ. ಆಪ್ತರ ಜೊತೆ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಮೀಟಿಂಗ್. ಕಾಂಗ್ರೆಸ್ ಸೇರ್ಪಡೆ ಫಿಕ್ಸ್ ಆಯ್ತಾ? ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ನಡುವೆ ನೈಸ್ ಸಮರ. ಇಂದು ದೇವೇಗೌಡರಿಂದ ಸುದ್ದಿಗೋಷ್ಠಿ. ಡಿಕೆಶಿ ವಿರುದ್ಧ ದಾಖಲೆ ಬಿಡುಗಡೆ ಮಾಡ್ತಾರಾ ಮಾಜಿ ಪ್ರಧಾನಿ? ಶಿವಮೊಗ್ಗದಲ್ಲಿ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಎಫ್ಐಆರ್. ಕಾಂಗ್ರೆಸ್ನ ಸೌಗಂಧಿಕಾಗಿ ನಿಂದನೆ ಆರೋಪ. ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ರೆ ಕೇಸ್ ಎಂದು ಸೂಲಿಬೆಲೆ ಟೀಕೆ. ಬೆಂಗಳೂರಲ್ಲಿ ಬುರ್ಕಾ ಧರಿಸಿದ್ದ ಯುವತಿಗೆ ನಿಂದನೆ ಕೇಸ್. ಅನ್ಯ ಧರ್ಮದ ಯುವಕನ ಜೊತೆ ಹೋಗ್ತಿದ್ದಕ್ಕೆ ಕಿರಿಕ್. ಆರೋಪಿಯನ್ನ ಬಂಧಿಸಿದ ಪೊಲೀಸರು. 9am ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮೊದಲ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದು ಬೆಂಗಳೂರಲ್ಲಿ ಬುರ್ಕಾ ಧರಿಸಿದ್ದಂತ ಯುವತಿಗೆ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ಯ ಧರ್ಮದ ಯುವಕನ ಜೊತೆ ಹೋಗ್ತಾ ಇದ್ದಂತ ಯುವತಿಗೆ ನಿಂದಿಸಲಾಗಿತ್ತು. ಆರೋಪಿಯನ್ನ ಬಂಧಿಸಿದ್ದಾರೆ ಪೂರ್ವ ವಿಭಾಗದ ಸೆನ್ ಪೊಲೀಸರು. ಏನೋ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಕೆಲವರು ಇರ್ತಾರಲ್ಲ, ರಾಡಿಕಲೈಸ್ ಆಗಿರುವಂತ ಯುವಕರು, ಅಂತವ್ರು ಪ್ರಶ್ನೆ ಮಾಡಿದ್ರು. ಯುವತಿಗೆ ಬಾಯಿಗೆ ಬಂದಂತೆ ಬೈದಿದ್ದ ಯುವಕ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದಂತ ವಿಡಿಯೋ. ನಿನ್ನೆ ಜಾಕಿರ್ ಅನ್ನೋನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅನ್ಯ ಧರ್ಮದ ಹುಡುಗನ ಜೊತೆ ಹೋಗ್ತಾ ಇದ್ದಿದ್ದಕ್ಕೆ ನಿಂದಿಸಿ ವಿಡಿಯೋವನ್ನ ಮಾಡಿದ್ರು ಯುವಕರು. ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಟ್ಯಾಗ್ ಮಾಡಿ ಟ್ವೀಟ್ ಅನ್ನ ಮಾಡಲಾಗಿತ್ತು. ಸದ್ಯ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಪೊಲೀಸರು. ವಿಚಾರಣೆಯನ್ನ ಮಾಡಿದ್ದಾರೆ. ಯಾಕೆ ಈ ರೀತಿಯಾಗಿ ಮಾಡ್ದ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ. ಇನ್ನು ಕೋಲಾರ ಜಿಲ್ಲೆ ಬಂಗಾರಪೇಟೆ ಮೂಲದ ಆರೋಪಿ ರಷ್ಯಾದಲ್ಲಿ ಮೆಡಿಕಲ್ ಮಾಡ್ತಾ ಇದ್ದಂತ ಈ ಆರೋಪಿ ಜಾಕಿರ್ ಅನ್ನೋನು ಇರ್ಲಾರ್ದಲ್ಲೇ ಇರುವೆ ಬಿಡ್ಕೊಂಡ ಅವನು ಪಾಡಿಗೆ ಒಂದು ಏನ್ ಕೆಲಸ ಅದನ್ನ ಮಾಡೋದ್ ಬಿಟ್ಟು ಆ ಹುಡುಗಿನ ಪ್ರಶ್ನೆ ಮಾಡಕ್ ಹೋಗಿದ್ದಾನೆ. ರಜೆಗಾಗಿ ಬೆಂಗಳೂರಿನ ಅಕ್ಕನ ಮನೆಗೆ ಬಂದಿದ್ದ ಈ ಜಾಕಿರ್ ಅನ್ನೋನು ಸುಮ್ಮನೆ ಇರೋದು ಬಿಟ್ಟು ಆ ಹುಡುಗಿನ ಹೋಗಿ ಪ್ರಶ್ನೆ ಮಾಡಿದ್ದಾನೆ. ಆ ಹುಡುಗಿ ಬಿಟ್ಟಿಲ್ಲ, ಖಡಕ್ ಆಗಿ ಆನ್ಸರ್ ಮಾಡಿರೋದಲ್ಲಿ. ಅನ್ಯ ಧರ್ಮೀಯ ಯುವಕನ ಜೊತೆ ಹೋಗ್ತಾ ಇದ್ದಂತ ಯುವತಿ ಬೈಕ್ ಅಡ್ಡಗಟ್ಟಿ ಯುವತಿ ಜೊತೆ ಗಲಾಟೆಯನ್ನ ಮಾಡಿ ನಿಂದಿಸಿದ್ದ. ಇವನು ಬುರ್ಕಾ ತೆಗೆಯುವಂತೆ ನಿಂದಿಸಿದ್ದ ಜಾಕಿರ್ ಅಹಮದ್ ಅನ್ನೋನು. ಯುವತಿ ಮತ್ತು ಬೈಕ್ನಲ್ಲಿದ್ದಂಥ ಯುವಕ ಇಬ್ಬರು ಪರಿಚಿತರು. ಕಂಪನಿಯೊಂದರ ಇಂಟರ್ವ್ಯೂಗೆ ಹೋಗಿ ಬರ್ತಾ ಇದ್ರು ಮನೆಗೆ. ಪರಿಚಿತರಲ್ವಾ, ಸೊ ಗೊತ್ತಿರುವಂಥವ್ರು. ಡ್ರಾಪ್ ತಗೊಳಕ್ ಹೋಗಿದ್ದಾರೆ ಅಷ್ಟೇ, ತಪ್ಪೇನೂ ಇಲ್ಲ ಅದರಲ್ಲಿ. ಆದರೆ ಕೆಲವರು ಇರ್ತಾರಲ್ಲ ಮೆಂಟಲ್ ಕೇಸ್ಗಳು, ಕೆಲವರು ಅಂಥವ್ರು ಹೋಗಿ ಪ್ರಶ್ನೆ ಮಾಡಿದ್ದಾರೆ. ಅದರಲ್ಲಿ ಇವನೊಬ್ಬ ಜಾಕಿರ್ ಅನ್ನೋನು ಸುಮ್ಮನೆ ಇರೋದ್ ಬಿಟ್ಟು ಎಲ್ಲಾರ್ದಲ್ಲೇ ಇರುವೆ ಬಿಡ್ಕೊಂಡ ಅನ್ನಂಗೆ ಹೋಗಿ ಮಾತನಾಡ್ಸಕ್ಕೆ ಪ್ರಶ್ನೆ ಮಾಡಕ್ ಹೋಗಿದ್ದಾನೆ. ಆವಾಜ್ ಬೇರೆ ಬಿಟ್ಟಿದ್ದಾನೆ. ರಷ್ಯಾದಲ್ಲಿ ಮೆಡಿಕಲ್ ಬೇರೆ ಮಾಡ್ತಾ ಇದ್ದಂತೆ ಇವನು. ಅದೇನ್ ಎಜುಕೇಟೆಡ್ ಏನೋ ಇವನು. गाड़ी में फिर लग जा रही, बुरका निकल को जो मत तुम्हें। मेरी मर्जी नहीं, बुरका निकल को जो तुम्हें। बुरका निकल को जो मत तुम्हें। बोलने वाले नहीं माँ, बुरका निकल को जो तुम्हें। बाप कमाल नहीं तुम्हारे। इंटरव्यू को जा रही हूँ मैं। इस्लाम बोला इसको क्या बदनाम कर रही हो? धन का माहौल खराब हो। जय सका नहीं निकल जाना तू निकल जाओ। ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ನೋಡ್ತಾ ಇದ್ವಿ ಆ ಜಾಕಿರ್ ಅನ್ನೋನು ರಷ್ಯಾದಲ್ಲಿ ಮೆಡಿಕಲ್ ಬೇರೆ ಓದ್ತಾ ಇದ್ನಂತೆ. ಸುಮ್ಮನೆ ಇರೋದ್ ಬಿಟ್ಟು ಇರ್ಲಾರ್ದಲ್ಲೇ ಇರುವೆ ಬಿಡ್ಕೊಂಡ ಅಂತಾರಲ್ಲ, ಆ ಥರದ ಪ್ರಕರಣ ಇವನ್ ಜೊತೆ ಇನ್ನೂ ಸಾಕಷ್ಟು ಜನ ಅಲ್ಲಿ ಪ್ರಶ್ನೆ ಮಾಡಿದ್ರು. ಈಗೀಗ ಆಲ್ರೆಡಿ ಈತನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಯಾವ ರೀತಿಯ ವಿಚಾರಣೆ ಮಾಡಲಾಗ್ತದೆ, ಇನ್ನೂ ಕೆಲವರನ್ನ ಬಂಧಿಸಲಾಗುತ್ತಾ ಏನು ಅಂತ, ಅಥವಾ ಇವನೊಬ್ನೇನಾ?
ಆ ಪೃಥ್ವಿ ಏನು ಆ ಒಂದು ವಿಡಿಯೋದಲ್ಲಿ ಏನಿದೆ ಆ ಒಂದು ವಿಡಿಯೋದಲ್ಲಿ ಸುಮಾರು 3-4 ಜನ ಸೇರ್ಕೊಂಡು ಆ ಯುವತಿಯನ್ನ ನಿಂದನೆ ಮಾಡುವಂತದ್ದು, ಏನು ತನ್ನ ಸ್ನೇಹಿತನ ಜೊತೆ ಇಂಟರ್ವ್ಯೂಗೆ ಹೋಗಿ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಸ್ನೇಹಿತ ಆಕೆಯನ್ನ ಮನೆಗೆ ಡ್ರಾಪ್ ಮಾಡೋದಕ್ಕೆ ಒಂದು ಬೈಕ್ ನಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಇದನ್ನೇ ಒಂದು ಕೆಲವು ಯುವಕರು ಏನಿದ್ರೆ ಅವರು ಆ ಒಂದು ಬೈಕ್ ಅನ್ನ ಅಡ್ಡಗಟ್ಟಿ ಆ ಯುವತಿಯನ್ನ ನಿಂದಿಸಿ ಆ ಒಂದು ಬುರ್ಕವನ್ನ ತೆಗಿಬೇಕು ಅಂತ ಹೇಳಿ ಒಂದು ಒತ್ತಡ ಮತ್ತೆ ಒತ್ತಾಯವನ್ನು ಮಾಡ್ತಾರೆ. ಈಗಾಗಲೇ ಆ ಒಂದು ವಿಡಿಯೋನ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಹ ಅಪ್ಲೋಡ್ ಮಾಡಿ ಒಂದು ಯುವತಿಗೆ ನಿಂದನೆ ಮಾಡುವಂತ ಕೆಲಸವನ್ನು ಸಹ ಮಾಡಿದ್ರು. ಈಗ ಈ ಬಗ್ಗೆ ಒಂದು ಏನು ಪೂರ್ವ ವಿಭಾಗದ ಸಿಎನ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಸಹ ದಾಖಲಿಸಿಕೊಂಡು ಪೊಲೀಸರು ಆರೋಪಿಯನ್ನು ಜಾಕೀರ್ ಅಹಮದ್ ಎಂಬಾತನನ್ನ ಬಂಧನ ಮಾಡಿದ್ದಾರೆ. ಈ ಆರೋಪಿ ಕೋಲಾರ ಜಿಲ್ಲೆ ಬಂಗಾರಪೇಟೆ ಮೂಲದ ನಿವಾಸಿಯಾಗಿದ್ದು ಆತ ಒಂದು ಬೆಂಗಳೂರಿನಲ್ಲಿ ತನ್ನ ಅಕ್ಕನ ಮನೆಗೆ ಬಂದಿರಬೇಕಾದ್ರೆ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತದ್ದು. ಏನು ಆರೋಪಿ ಜಾಕೀರ್ ಏನಿದ್ದಾನೆ ಈತ ಒಂದು ರಷ್ಯಾದ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಮೆಡಿಕಲ್ ವ್ಯಾಸಂಗ ಮಾಡ್ತಾ ಇದ್ದ. ರಜೆ ಇದ್ದ ಪರಿಣಾಮವಾಗಿ ಆತ ಬೆಂಗಳೂರಿಗೆ ಅಕ್ಕನ ಮನೆಗೆ ಬಂದಿದ್ದ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಈಗಾಗಲೇ ಆರೋಪಿಯನ್ನ ಬಂಧನ ಮಾಡಿ ವಿಚಾರಣೆಯನ್ನು ಸಹ ಮಾಡಿದ್ದಾರೆ. ಮತ್ತೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಆತನನ್ನ ಅರೆಸ್ಟ್ ಮಾಡಿ ಪೊಲೀಸರು ಜೈಲ್ಗೂ ಸಹ ಕಳಿಸಿರುವಂತದ್ದು. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಇನ್ನೂ ಕೆಲವರು ಆ ಒಂದು ವಿಡಿಯೋದಲ್ಲಿ ಕಾಣಿಸಿಕೊಳ್ತಾರೆ. ಅವರು ಸಹ ಯುವತಿಯನ್ನ ನಿಂದನೆ ಮಾಡುವಂತಹ ದೃಶ್ಯಗಳು ಸಹ ಅಲ್ಲಿ ಕಂಡು ಬರುತ್ತೆ. ಅದರಿಂದ ಪೊಲೀಸರು ಅವರನ್ನು ಸಹ ಪತ್ತೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಏನಾದ್ರೂ ಮಾಹಿತಿಯನ್ನ ಪಡ್ಕೊಳ್ಳಲಾಗಿದೆಯಾ ಮುನಿರಾಜು? ಪೃಥ್ವಿ, ಈಗಾಗಲೇ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯುವತಿಯಿಂದಲೂ ಸಹ ಪೊಲೀಸರು ಒಂದು ಮಾಹಿತಿಯನ್ನ ಪಡ್ಕೊಳ್ತಾರೆ. ಯಾಕಂದ್ರೆ ಆಕೆಯ ಮೇಲೆ ಒಂದು ನಿಂದನೆ ಮಾಡಿರುವಂತದ್ರಿಂದ ಮತ್ತೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಆಕೆಯ ಜೊತೆ ಒಂದು ಏನು ಕೆಟ್ಟದಾಗಿ ಒಂದು ಕೆಟ್ಟ ಭಾಷೆಯನ್ನ ಬಳಸಿ ಆಕೆಯನ್ನ ಬೈಯುವಂತದ್ದು ಮತ್ತೆ ಆಕೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುತ್ತಾ ದೃಶ್ಯಗಳು ಸಹ ಅಲ್ಲಿ ಕಂಡು ಬರೋದ್ರಿಂದ ಆಕೆಯನ್ನು ಸಹ ಪತ್ತೆ ಮಾಡಿ ಆಕೆಯಿಂದ ಸ್ಟೇಟ್ಮೆಂಟ್ ಅನ್ನು ಸಹ ಪಡ್ಕೊಳ್ಬೇಕಾಗುತ್ತೆ. ಆದ್ರೆ ಮೊದಲಿಗೆ ಏನು ಕೃತ್ಯ ಎಸಗಿದಂತ ಆರೋಪಿ ಏನಿದ್ದಾನೆ ಆತನ ಪೊಲೀಸರು ಪತ್ತೆ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದ್ದಾವೆ. ಮತ್ತೆ ಕೆಲವರು ಪೊಲೀಸರಿಗೆ ಟ್ಯಾಗ್ ಮಾಡಿ ಆತನ ಮೇಲೆ ಕ್ರಮ ಕೈಗೊಳ್ಳಬೇಕು, ಬೆಂಗಳೂರಿನಲ್ಲಿ ಇಂಥ ಒಂದು ಘಟನೆಗಳಿಗೆ ಅವಕಾಶ ಕೊಡಬಾರದು ಅಂತೇಳಿ ಪೊಲೀಸರಿಗೆ ಸಾಕಷ್ಟು ದೂರುಗಳು ಸಹ ಬರ್ತಾ ಇದ್ವು. ಅದರಿಂದ ಪೊಲೀಸರು ಕೂಡಲೇ ಅಂದ್ರೆ 24 ಗಂಟೆ ಒಳಗಡೆ ಆರೋಪಿಯನ್ನ ಪತ್ತೆ ಮಾಡಿ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಮತ್ತೆ ವಿಚಾರಣೆ ನಡೆಸಿ ಆತನನ್ನ ಜೈಲ್ಗೂ ಸಹ ಕಳಿಸಿದ್ದಾರೆ. ಇನ್ನ ಆ ಯುವತಿಯನ್ನ ಪತ್ತೆ ಮಾಡಿ ಆಕೆಯಿಂದಲೂ ಸಹ ಒಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡು ಘಟನೆಗೆ ಕಾರಣ ಏನು ಮತ್ತೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಸಹ ಪೊಲೀಸರು ಪಡ್ಕೊಳ್ತಾರೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. 6 ವರ್ಷಗಳ ಬಳಿಕ ಮತ್ತೆ ಒಂದಾಗ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಇತ್ತು. ಯಾರಪ್ಪ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಅವರ ನಡುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೆಂಡ್ಶಿಪ್ ಮತ್ತೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ರ ಬಗ್ಗೆ ಫಸ್ಟ್ ನ್ಯೂಸ್ ಅನ್ನ ಬ್ರೇಕ್ ಮಾಡಿತ್ತು ನ್ಯೂಸ್ 18. ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ನಟ ದರ್ಶನ್ ಹಾಗೂ ಸುದೀಪ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನ್ಯೂಸ್ 18 ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸ್ಟಾರ್ ಸಮಾಗಮದ ಹಾದಿ ಇನ್ನಷ್ಟು ಸಲೀಸಾಯ್ತಾ ಅನ್ನುವಂಥದ್ದಕ್ಕೆ ಪುಷ್ಟಿಯನ್ನ ನೀಡುವಂತಿದೆ ಈ ಒಂದು ಟ್ವೀಟ್. ಯಾರು ಟ್ವೀಟ್ ಮಾಡಿದ್ರು, ಏನಂತ ಟ್ವೀಟ್ ಮಾಡಿದ್ರು, ಏನಂತ ಹೇಳಿದ್ದಾರೆ? ಆ ಫ್ರೆಂಡ್ಶಿಪ್ ಗಟ್ಟಿಯಾಗುವಂತ ನಿಟ್ಟಿನಲ್ಲಿ ಮತ್ತೆ ಒಂದಾಗುವಂತ ನಿಟ್ಟಿನಲ್ಲಿ ಆ ದಾರಿ ಸುಗಮ ಆಗುವಂತ ನಿಟ್ಟಿನಲ್ಲಿ ಪುಷ್ಟಿ ನೀಡಿದಂತೆ ಕಾಣಿಸ್ತಾ ಇದೆ. ಯಾರು ಟ್ವೀಟ್ ಮಾಡಿದ್ದು, ಏನಂತ ಟ್ವೀಟ್ ಮಾಡಿದ್ರು ಹೇಳ್ತಾ ಹೋಗ್ತೀನಿ. ಈ ಟ್ವೀಟ್ ಮಾಡಿದ್ದು ಬೇರೆ ಯಾರು ಅಲ್ಲ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಟ್ವೀಟ್ ಅನ್ನ ಹಾಕಿದ್ದಾರೆ ಬೆಳಗ್ಗೆ. ಕಾಲಯನ್ ತಸ್ಮಯನ್ ನಮಃ ಅಂತ ನಟ ದರ್ಶನ್ ಅವರು ಟ್ವೀಟ್ ಮಾಡಿರುವಂತದ್ದು. ಜೋಡೆತ್ತಿನ ಜೊತೆ ಇರುವಂತ ಫೋಟೋವನ್ನ ಹಾಕಿ ಟ್ವೀಟ್ ಅನ್ನ ಹಾಕಿದ್ದಾರೆ. ಇದೇ ಇಂಟ್ರೆಸ್ಟಿಂಗು. ಅಂದ್ರೆ ಈ ಡೆವಲಪ್ಮೆಂಟ್ಸ್ಗಳ ನಡುವೆ, ಈ ಬೆಳವಣಿಗೆಗಳ ನಡುವೆ ಈ ಟ್ವೀಟು ಸಹಜವಾಗಿ ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ. ಕಾಲವೇ ಎಲ್ಲದಕ್ಕೂ ಉತ್ತರಿಸುತ್ತೆ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಕಾಲಯನ್ ತಸ್ಮಯನ್ ನಮಃ ಅಂದ್ರೆ ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ ಅಂತ. ಅಂದ್ರೆ ಮುಂದಿನ ದಿನಗಳಲ್ಲಿ ನೀವೇನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅದು ನಿಜ ಆಗತ್ತೆ ಅನ್ನುವಂಥ ಅರ್ಥದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಅರ್ಥೈಸ್ಲಿಕ್ಕೆ, ವಿಶ್ಲೇಷಣೆ ಮಾಡಲಿಕ್ಕೆ ನಾನಾ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದು. ಆದರೆ ಈಗ ನಡೀತಾ ಇರುವಂಥ ಬೆಳವಣಿಗೆಗಳು ಸುದೀಪ್ ಮತ್ತು ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನಿಟ್ಟಿನಲ್ಲೇ ಈ ಟ್ವೀಟ್ ಆಗಿದೆ ಅಂತ ಚರ್ಚೆ ಇದೆ. ಸುದೀಪ್ ಜೊತೆ ಮತ್ತೆ ಒಡನಾಟ ಶುರುವಾಗಿದ್ದಕ್ಕೆ ಟ್ವೀಟ್ ಆಯ್ತಾ ಇದು ಅನ್ನುವಂಥದ್ರ ಬಗ್ಗೆ ಒಂದು ಪ್ರಶ್ನೆ ಸಹಜವಾಗಿ ಉದ್ಕೊಳ್ಳುತ್ತೆ. ಸುದೀಪ್ ನನ್ನ ಜೋಡೆತ್ತು ಎಂಬ ಸಂದೇಶ ಏನಾದರೂ ರವಾನೆ ಮಾಡುವಂತ ಕೆಲಸ ಮಾಡಿದ್ರ, ಮುಂದೆ ಒಟ್ಟಿಗೆ ಸಿನಿಮಾ ಮಾಡುವಂತ ಮುನ್ಸೂಚನೆ ಕೊಟ್ರ ದರ್ಶನ್ ಅವರು ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಬಿಕಾಸ್ ರಾಕ್ಲೈನ್ ವೆಂಕಟೇಶ್ ತಮ್ಮ ಬ್ಯಾನರ್ ನಡಿಯಲ್ಲಿ ದಿಗ್ಗಜರು ಸಿನಿಮಾ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಬಿಗ್ ಅನೌನ್ಸ್ಮೆಂಟ್ ಆಗುತ್ತೆ. ಈ ಇಬ್ಬರು ದಿಗ್ಗಜರನ್ನ ಸೇರಿಸಿ, ಈ ಹಿಂದೆ ಇಬ್ಬರು ದಿಗ್ಗಜರು ಸೇರಿ ಮಾಡಿದ್ರಲ್ಲ ಮೂವಿ, ವಿಷ್ಣುವರ್ಧನ್ ಅವರು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು
ಹಾಗೆ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಮಾಡಿದಂತ ಮೂವಿ ಇತ್ತಲ್ಲ ದಿಗ್ಗಜರು, ಅದೇ ರೀತಿಯಾಗಿ ಇವರಿಬ್ಬರನ್ನು ಕೂಡ ಸೇರಿಸ್ಬಿಟ್ಟು ಒಂದು ಮೂವಿ ಮಾಡಬೇಕು ಅಂತ ರಾಕ್ಲೈನ್ ವೆಂಕಟೇಶ್ ಅವರು ಮುಂದಾಗಿದ್ದಾರೆ. ಅದಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇವರಿಬ್ಬರು ಕೂಡ ಸುಮಲತಾ ಅಂಬರೀಷ್ ಅವರ ಒಂದು ಬರ್ತ್ಡೇಯ ಸಂದರ್ಭದಲ್ಲಿ ಭಾಗಿಯಾಗಿದ್ರು, ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಸುಮಾರು 6 ವರ್ಷಗಳ ಬಳಿಕ. ಈಗ ನಿಮ್ಗೆ ತೋರಿಸ್ತಾ ಇದ್ವಿ ಟ್ವೀಟ್ ಮಾಡಿದ್ದನ್ನ ದರ್ಶನ್ ಅವರು ಜೋಡೆತ್ತನ ಫೋಟೋವನ್ನ ಇಟ್ಕೊಂಡು ಟ್ವೀಟ್ ಅನ್ನ ಮಾಡಿದ್ದಾರೆ, ಕಾಲಯನ್ ತಸ್ಮಯನ್ ನಮಃ ಅಂತ. ಎಲ್ಲೋ ಒಂದ್ ಕಡೆ ಇಂಟ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಸುದೀಪ್ ಅವರ ಜೊತೆ ಮತ್ತೆ ಒಡನಾಟ ಶುರು ಆಗುತ್ತೇನೋ ಅನ್ನುವಂಥ ನಿಟ್ಟಿನಲ್ಲಿ ಇಂಟ್ ಕೊಟ್ಟಂತೆ ಕಾಣಿಸ್ತದೆ. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ರೀಟ್ವೀಟ್ಗಳು ಆಗ್ತಾ ಇದೆ. ಅಭಿಮಾನಿಗಳು ಖುಷಿಯಿಂದ ಟ್ವೀಟ್ ಮಾಡ್ತಾ ಇದ್ದಾರೆ, ಮತ್ತೆ ಒಂದಾಗ್ತಾರೆ ನಮ್ಮ ಬಾಸು ಅಂತ ಫುಲ್ ಖುಷಿಲಿದ್ದಾರೆ. ಸುದೀಪ್ ಅವರ ಅಭಿಮಾನಿಗಳಾಗಿರ್ಬೋದು, ದರ್ಶನ್ ಅವರ ಅಭಿಮಾನಿಗಳಾಗಿರ್ಬೋದು, ನೀವು ಮತ್ತೆ ಒಂದಾಗ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ, ಅದರ ಸುಳಿವಿದ್ದಂತೆ ಇದೆ ಇದು ಅಂತ ಅವರೆಲ್ಲರೂ ಕೂಡ ಖುಷಿಯಿಂದ ಮತ್ತೆ ರೀಟ್ವೀಟ್ ಮಾಡ್ತಾ, ಕಮೆಂಟ್ಗಳನ್ನ ಮಾಡ್ತಾ, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ತಾ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಕಾಸ್ ಅವರ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಬಿಕಾಸ್ ದೊಡ್ಡ ನಟರು ಇಬ್ರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಇರುವಂತವರೇ ಕೆಲವು ಸ್ಟಾರ್ಗಳು, ಅದರಲ್ಲಿ ಇವರಿಬ್ಬರಂತೂ ಅಗ್ರಗಣ್ಯರು. ಸೊ ಹೀಗಾಗಿ ಇವರಿಬ್ರು ಒಂದಾಗ್ಬಿಟ್ರೆ ಇವರಿಬ್ಬರಿಗೆ ಮಾತ್ರ ಅಲ್ಲ, ಅದೊಂದು ಖುಷಿ ಅನ್ನುವಂಥದ್ದು ಅವರ ಕೋಟ್ಯಾನುಕೋಟಿ ಅಭಿಮಾನಿಗಳಿಗೆ, ಕನ್ನಡ ಚಿತ್ರರಂಗಕ್ಕೆ, ಎಲ್ಲದಕ್ಕೂ ಕೂಡ ಸುಯೋಗ ಬಂದಂತೆ. ಸೊ ಹೀಗಾಗಿ ಸಹಜವಾಗಿ ಈ ಒಂದು ಒಂದಾಗ್ತಾರೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ದರ್ಶನ್ ಅವರ ಈ ಟ್ವೀಟ್ ಮಹತ್ವವನ್ನ ಪಡೆದುಕೊಂಡಿದೆ. ಬಿಕಾಸ್ ಸುಮ್ಮನೆ ಟ್ವೀಟ್ ಮಾಡುವಂಥವ್ರಲ್ಲ ದರ್ಶನ್ ಅವರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗೀತಾ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ನೋಡ್ತಾ ಇದ್ವಿ ಮೊನ್ನೆಯಿಂದಲೂ ಸುದ್ದಿಯನ್ನ ಬ್ರೇಕ್ ಮಾಡಿ ಯಾವ ರೀತಿಯಾಗಿ ಇವರಿಬ್ರು ಕೂಡ ಹೊಂದಾಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ, ಚಿತ್ರರಂಗದ ಪ್ರಮುಖ ಗಣ್ಯರನ್ನ ಸಂಪರ್ಕಿಸಿ ಅವರು ಕೂಡ ಯಾವ ರೀತಿಯಾಗಿ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ರು ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ. ದರ್ಶನ್ ಬೆಳಗ್ಗೆನೆ ಒಂದು ಖುಷಿಯ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಸುಮ್ಮನೆ ಟ್ವೀಟ್ ಮಾಡುವವರಂತೂ ಅಲ್ವೇ ಅಲ್ಲ ದರ್ಶನ್ ಅವರು. ಆದ್ರೆ ಈಗ ಕಾಲಯನ್ ತಸ್ಮಯನ್ ನಮಃ ಅಂತ ಜೋಡೆತ್ತಿನ ಜೊತೆ ಫೋಟೋವನ್ನ ಹಾಕಿರುವಂತದ್ದು ಎಲ್ಲೋ ಒಂದ್ ಕಡೆ ಸುಳಿವನ್ನ ಕೊಡ್ತಾ ಅಂತ ಸುದೀಪ್ ಅವರ ಜೊತೆ ಮತ್ತೆ ಒಂದಾಗುವಂತ ನಿಟ್ಟಿನಲ್ಲಿ. ಖಂಡಿತ ಪೃಥ್ವಿ, ಯಾಕಂತ ಹೇಳಿದ್ರೆ ಮೊನ್ನೆಯಷ್ಟೇ ಅವರಿಬ್ರು ಒಂದೇ ವೇದಿಕೆ ಮೇಲೆ ಕಾಣಿಸ್ಕೊಂಡ್ರು. ಅದಾದ ನಂತರ ಚಿತ್ರರಂಗದ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಎಲ್ರು ಒಂದೇ, ಚಿತ್ರರಂಗ ಅನ್ನೋದು ಒಂದು ಕುಟುಂಬ ಇದ್ದಂತೆ, ಅವರಿಬ್ರು ಒಂದಾದ್ರೆ ಅದಕ್ಕಿಂತ ಸಂತೋಷ ಪಡೋದು ಇನ್ನೇನಿದೆ ಅನ್ನುವಂತಹ ರೀತಿಯಲ್ಲಿ ಒಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅಂಡ್ ದರ್ಶನ್ ಅವರ ಈ ಹಿಂದಿನ ಫೋಟೋಸ್ ಗಳನ್ನ ನೋಡೋದಾದ್ರೆ ಈ ರೀತಿಯ ಒಂದು ಫೋಟೋಸ್ ಗಳನ್ನ ಸಾಕಷ್ಟು ನೋಡಿದೀವಿ. ಆದ್ರೆ ಈಗ ಅವರಿಬ್ರು ವಿಚಾರ ಹರಿದಾಡ್ತಿದ್ದಂತೆ, ಅವರಿಬ್ರು ವೈಮನಸ್ಸು ಬಗೆಹರಿದು ಒಟ್ಟಾಗಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದ್ದಂತೆ ಮತ್ತೊಮ್ಮೆ ಬೆಳಗ್ಗೆನೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈ ಒಂದು ಜೋಡೆತ್ತುಗಳ ಫೋಟೋವನ್ನ ಶೇರ್ ಮಾಡ್ಕೊಳ್ಳೋದ್ರ ಜೊತೆಗೆ ಕಾಲಾಯ ತಸ್ಮಯ ನಮಃ ಅನ್ನುವಂತಹ ಒಂದು ಬರಹವನ್ನ ಕೂಡ ಅವರು ಬರೆದುಕೊಂಡಿರುವಂತದ್ದು. ಇದನ್ನ ಗಮನಿಸಿದಂತಹ ಅಭಿಮಾನಿಗಳು ಕೂಡ ಒಂದ್ ರೀತಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಯಶ್ ರವರ ಜೊತೆಗೆ ಅವರು ಪ್ರಚಾರವನ್ನ ಮಾಡಿದಾಗ ಜೋಡೆತ್ತುಗಳು ಅಂತಾನೆ ಅವರಿಬ್ಬರನ್ನ ಕರಿತಾ ಇದ್ರು. ಇದೀಗ ನೋಡಿದ್ರೆ ಆ ಜೋಡೆತ್ತುಗಳ ಒಂದು ಫೋಟೋಸ್ ಗಳ ಮಧ್ಯೆ ನಿಂತು ಜೋಡೆತ್ತುಗಳ ಮಧ್ಯೆ ನಿಂತು ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿರುವಂತದ್ದು, ಹಾಕಿರುವಂತದ್ದು, ಶೇರ್ ಮಾಡ್ಕೊಂಡಿರುವಂತದ್ದು. ಇದನ್ನ ನೋಡಿದ್ರೆ ಎಲ್ಲೋ ಒಂದು ರೀತಿ ಹಿಂಟ್ ಕೊಡ್ತಿದಾರ, ಆದಷ್ಟು ಬೇಗ ಒಂದು ಸಿಹಿ ಸಮಾಚಾರವನ್ನ, ಅಂದ್ರೆ ನಾವಿಬ್ರು ಒಟ್ಟೊಟ್ಟಿಗೆ ಫೋಟೋದಲ್ಲಿ ಅಥವಾ ನಿಮ್ಮ ಮುಂದೆ ಬರ್ತೀವಿ ಅನ್ನುವಂತಹ ರೀತಿಯಲ್ಲಿ ದರ್ಶನ್ ಅವರು ಹೇಳ್ತಿದ್ದಾರೆ. ಇಬ್ಬರು ದಿಗ್ಗಜರು ಸೇರಿ ಮಾಡಿದ್ದಂತ ಒಂದು ಮೂವಿ. ಅದೇ ರೀತಿಯಾಗಿ ಈಗ ಎರಡು ಅಂದ್ರೆ ಒಂದು ಜೋಡೆತ್ತಿನ ಫೋಟೋ ಹಾಕುವ ಮುಖಾಂತರ ದಿಗ್ಗಜರು ಟೈಟ್ಲ್ ಅನೌನ್ಸ್ ಇನ್ನೇನ್ ಮಾಡುವಂತ ಸಾಧ್ಯತೆ ಅನ್ಕೊಳ್ತಾ ಇದ್ವಲ್ಲ, ಅದನ್ನ ಇಂಡೈರೆಕ್ಟ್ ಆಗಿ ಅನೌನ್ಸ್ ಮಾಡ್ಬಿಟ್ರೇನೋ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಆ ಒಂದು ವಿಚಾರವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬಹುದು. ಅದಕ್ಕಿಂತ ಮುಖ್ಯವಾಗಿ ಇನ್ನು 5 ದಿನ ಕಳೆದ್ರೆ ಅಂದ್ರೆ ಸೆಪ್ಟೆಂಬರ್ 2ಕ್ಕೆ ಸುದೀಪ್ ರವರ ಹುಟ್ಟುಹಬ್ಬ ಇದೆ.
ಸೊ ಸುದೀಪ್ ರವರ ಹುಟ್ಟು ಹಬ್ಬಕ್ಕೆ ಏನಾದ್ರೂ ಇವರು ಮತ್ತೆ ಸುದೀಪ್ ರವರು ಒಟ್ಟಾಗಿ ಕಾಣಿಸ್ಕೊಳ್ತಾರ, ಅದ್ರದ್ದು ಒಂದು ಏನಾದ್ರು ಮುನ್ಸೂಚನೆಯನ್ನ ಕೊಟ್ರ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ ಎಲ್ಲೋ ಒಂದು ಕಡೆ ಆ ಒಂದು ಹುಟ್ಟು ಹಬ್ಬವನ್ನ ತುಂಬಾ ಜೋರಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅಭಿಮಾನಿಗಳ ಜೊತೆಗೆ ಅನ್ನುವಂತಹ ಆಲೋಚನೆಯಲ್ಲೂ ಕೂಡ ಸುದೀಪ್ ರವರು ಇರುವಂತದ್ದು. ಈ ಒಂದು ವಿಚಾರಕ್ಕೆ ದರ್ಶನ್ ರವರು ಕೂಡ ಸಾಥ್ ಕೊಡ್ತಾರ. ಸುದೀಪ್ ರವರ ಬರ್ತ್ಡೇ ಹುಟ್ಟುಹಬ್ಬದ ದಿನವೇ ತಾವಿಬ್ರು ಒಟ್ಟಾಗಿ ಕಾಣಿಸ್ಕೊಳ್ಳೋ ಮೂಲಕ ಅಭಿಮಾನಿಗಳಿಗೆ ಅಂದ್ರೆ ದರ್ಶನ್ ರವರು ಹಾಗೆ ಸುದೀಪ್ ರವರ ಅಭಿಮಾನಿಗಳಿಗೆ ಒಂದು ಸರ್ಪ್ರೈಸ್ ನೀಡ್ತಾರ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇನ್ ದಿಗ್ಗಜರು ಚಿತ್ರ ಕೂಡ ಅನೌನ್ಸ್ ಆಗುತ್ತೆ ಏನಾಗುತ್ತೆ ಅನ್ನುವಂಥದ್ದನ್ನ. ಗೀತಾ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2023ರಲ್ಲಿ ಜಾವ್ಲಿನ್ ತಾರೆ ನೀರಜ್ ಚೋಪ್ರಾ ಚಿನ್ನದ ಪದಕವನ್ನ ಗೆಲ್ಲುವ ಮೂಲಕ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಫೈನಲ್ ಪಂದ್ಯದಲ್ಲಿ ನೀರಜ್ ಚೋಪ್ರಾ ಅವರು 88.17 ಮೀಟರ್ ದೂರ ಬರ್ಜಿಯನ್ನ ಎಸೆಯುವ ಮೂಲಕ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನ ಗೆದ್ದಂತ ಮೊದಲ ಭಾರತೀಯ ಎಂಬ ದಾಖಲೆಯನ್ನ ನಿರ್ಮಿಸಿದ್ದಾರೆ. ನೀರಜ್ ಚೋಪ್ರಾ ಸಾಧನೆ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟ್ವೀಟ್ ಅನ್ನ ಮಾಡಿ ಸಂತೋಷವನ್ನ ಹಂಚಿಕೊಂಡಿದ್ದಾರೆ. ಸಾಧಿಸುವ ಛಲದ ನಿಮ್ಮ ಬದ್ಧತೆ ಅದ್ಭುತ ಅಂತ ಕೊಂಡಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಈಗ ಆಲ್ರೆಡಿ ಸಾಕಷ್ಟು ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡ್ತಾ ಇರುವಂತದ್ದು ನೀರಜ್ ಚೋಪ್ರಾ ಅವರು ಹೆಮ್ಮೆ ಪಡುವಂತೆ ಮಾಡ್ತಾ ಇದ್ದಾರೆ ಭಾರತೀಯರನ್ನ ಮತ್ತಷ್ಟು. ಅದು ಕ್ರೀಡಾ ಲೋಕದಲ್ಲಿ ಒಲಿಂಪಿಕ್ನಲ್ಲಿ ಚಿನ್ನದ ಪದಕವನ್ನ ಗೆದ್ದಿದ್ರು, ಅದಾದ್ಮೇಲೆ ಸಾಕಷ್ಟು ರೀತಿಯಾದಂತಹ ಒಂದು ಟೂರ್ನಿಗಳಲ್ಲೂ ಕೂಡ ಚಿನ್ನದ ಪದಕವನ್ನ ಗೆದ್ಕೊಂಡು ಬರ್ತಾ ಇದ್ದಾರೆ. ಈಗ ಮತ್ತೊಂದು ಹೆಮ್ಮೆಯ ಸಾಧನೆಯನ್ನು ಮಾಡಿದ್ದಾರೆ. ಡೇಂಜರ್ ಆಗ್ತಾ ಇದೆಯಾ ಎಕ್ಸ್ಪ್ರೆಸ್ ವೇ ಅಪಘಾತ, ಮತ್ತೊಂದ್ ಕಡೆ ದರೋಡೆ, ಪ್ರಯಾಣಿಕರ ಒತ್ತಾಯವಾದ್ರೂ ಏನು, ಹೆದ್ದಾರಿ ಕಳ್ಳರು. ಡೇಂಜರ್ ಆಗ್ತಾ ಇದೆಯಾ ಎಕ್ಸ್ಪ್ರೆಸ್ ವೇ ಅಂದ್ರೆ ನಮ್ಮ ರಾಜ್ಯದಲ್ಲಿ ಇರುವಂತದ್ದು ಒಂದೇ ಒಂದು ಎಕ್ಸ್ಪ್ರೆಸ್ ವೇ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ. ನಾನಾ ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತ ಎಕ್ಸ್ಪ್ರೆಸ್ ವೇ ಇದು. ನೀವು ನೋಡ್ತಾನೆ ಇದ್ದೀರಾ, ದಿನ ಒಂದಕ್ಕೆ ಸಾವಂತೂ ಸಂಭವಿಸ್ತಾನೆ ಇರ್ತವೆ, ಆಕ್ಸಿಡೆಂಟ್ಗಳಂತೂ ನೂರಾರು ಆಗ್ತಾ ಇರ್ತವೆ. ಈಗ ದರೋಡೆ ವಿಚಾರ ಹೊಸ ವಿಚಾರ. ಅದು ರಾತ್ರಿ ವೇಳೆ ಸಂಚರಿಸುವವರು ಸ್ವಲ್ಪ ಹುಷಾರಾಗಿ ಹೋಗಿ ಬನ್ನಿ ಆ ರೋಡಲ್ಲಿ. ಚನ್ನಪಟ್ಟಣದ ಲಂಬಾಣಿ ತಾಂಡದ ಬಳಿ ಅಪಾಯ ಅಂತೆ. ಕಣ್ವಾ ಜಲಾಶಯಕ್ಕೆ ಸಂಪರ್ಕಿಸುವಂತ ರಸ್ತೆಯಲ್ಲೇ ಕಳ್ಳರ ಕಾಟ. ಪ್ರಯಾಣಿಕರನ್ನ ತಡೆದು ಸುಲಿಗೆ ಮಾಡ್ತಾ ಇರುವಂತ ಕಳ್ಳರು. ಹೈವೇ ದರೋಡೆ ತಡೆಯುವಂತೆ ಸಾರ್ವಜನಿಕರು ಒತ್ತಾಯವನ್ನು ಮಾಡಿದ್ದಾರೆ. ಇದೇ ರೀತಿಯಾಗಿ ಬೆಂಗಳೂರಿನ ಔಟರ್ ರಿಂಗ್ ರೋಡ್ ಅಂತ ಕರೆಸ್ಕೊಳ್ಳುವಂತ ನೈಸ್ನಲ್ಲೂ ಕೂಡ ಅಷ್ಟೇ. ಈ ಹಿಂದೆ ದರೋಡೆ ಎಲ್ಲ ಆಗ್ತಾ ಇತ್ತು, ನೈಸಲ್ಲಿ ರಾತ್ರಿ ಓಡಾಡೋದೇ ಕಷ್ಟ ಆಗ್ತಾ ಇತ್ತು. ಅದೇ ರೀತಿಯಾದಂಥ ಪರಿಸ್ಥಿತಿ ಈಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನ ಕೆಲವೊಂದು ಜಾಗಗಳಲ್ಲಿ ಆಗ್ತಾ ಇದೆ. ಬೆಂಗಳೂರಿನ ಮೈಸೂರು ಕಡೆಗೆ ಹೊಸ ಎಕ್ಸ್ಪ್ರೆಸ್ ಹೈವೇ ಮಾಡಿದ್ದಾರೆ. ಅಲ್ಲಿ ಪ್ರತಿ 10 ಕಿಲೋಮೀಟ್ರಿಗೆ ಮತ್ತು 15 ಕಿಲೋಮೀಟ್ರಿಗೆ ಒಂದು CC ಕ್ಯಾಮ್ರಾ ಹಾಕಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಕಾರಣ ಇಷ್ಟೇ, ರಾತ್ರಿ ಒಂದು 9 ಗಂಟೆ 10 ಗಂಟೆ 10:30 11 ಗಂಟೆ ಮೇಲೆ ಯಾವುದೇ ವಾಹನ ಸವಾರರಿಗೆ ಸೇಫ್ಟಿ ಇಲ್ಲ. ಕಾರಲ್ಲಿ ಓಡಾಡ್ತಾರೆ. ಸಂಸಾರದವರು ಇಲ್ಲಿಂದ ಬೆಂಗಳೂರಿಗಿಂದ ಮೈಸೂರಿಗೆ ಹೋಗ್ತಾ ಇರ್ತಾರೆ. ಅವರು ಫ್ಯಾಮಿಲಿಯವ್ರಿಗೆ ಅಡ್ಡ ಕಟ್ಟೋದು, ಮತ್ತು ಕುಡಿದ್ಬಿಟ್ಟು ಗಲಾಟೆ ಮಾಡೋದು, ಮತ್ತು ಅಲ್ಲಿ ಯಾರೋ ರೋಡಲ್ಲಿ ನಿಂತ್ಕೊಂಡು ರೇಗಿಸೋದು, ಚಿಲ್ಲೆ ಹೊಡಿಯೋದು, ಆ ಥರ ಎಲ್ಲ ಕೆಲವು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಕಾರು ಚಾಲಕರೆಲ್ಲ ಯಾವ ರೀತಿಯಾಗಿ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ರಾಮನಗರದ ಪ್ರತಿನಿಧಿ ವೆಂಕಟೇಶ್. ನೋಡ್ಕೊಂಬರೋಣ. 2 ತಿಂಗಳಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಅಪಘಾತಗಳ ಸಂಖ್ಯೆ ಇಳಿಮುಖ ಆಗಿದೆ. ಅದಕ್ಕೆ ಪ್ರಮುಖ ಕಾರಣ ಅಂದರೆ ಏನು 100ಗೆ ಸ್ಪೀಡ್ ಲಿಮಿಟನ್ನು ಮಾಡಿರುವಂಥದ್ದು. ಏನು ರಸ್ತೆ ಸುರಕ್ಷತಾ ADGP ಆದಂಥ ಅಲೋಕ್ ಕುಮಾರ್ ಅವರು ಸ್ವತಃ ಭೇಟಿಯನ್ನು ಕೊಟ್ಟು ಸುಮಾರು 56 ಕಡೆ ಅಂದರೆ ಆಕ್ಸಿಡೆಂಟ್ ಝೋನ್ ಅಂತೇಳಿ ಅವರು ಸ್ಪೀಡ್ ಲಿಮಿಟನ್ನು ಮಾಡಿದ್ರು. ಆದರೆ ಅಪಘಾತಗಳ ಸಂಖ್ಯೆ ಕಡಿಮೆ ಆದ ನಂತರ ಈಗ ಕಳ್ಳತನ ಆಗ್ತಕ್ಕಂಥ ಸ್ಪಾಟ್ಗಳು ಕೂಡ ಹೆಚ್ಚಾಗಿರುವಂಥದ್ದು. ಈಗ ಅಂಥದ್ದೊಂದು ಸ್ಪಾಟನ್ನು ನಿಮಗೆ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಈಗ ನೇರವಾಗಿ ನನ್ನ ಎಡಭಾಗಕ್ಕೆ ದೃಶ್ಯಗಳನ್ನು ಗಮನಿಸ್ಬೋದು. ಇದು ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥ ದೃಶ್ಯ ಚನ್ನಪಟ್ಟಣ ತಾಲೂಕಿನ ಏನು ಕಣ್ವಾ ಜಲಾಶಯಕ್ಕೆ ಹೋಗ್ಬೋದು. ಆ ಸ್ಥಳದಲ್ಲಿ ಏನು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಸಾಗಿ ಹೋಗಿದೆ. ಆ ರಸ್ತೆಯಲ್ಲಿ ಸಾಕಷ್ಟು ಒಂದು ಅಪಘಾತ ಸೇರಿದಂತೆ ಅದಕ್ಕೂ ಹೆಚ್ಚಿನದಾಗಿ ಕಳ್ಳತನ ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು. ಸುಮಾರು 1 ತಿಂಗಳ ಹಿಂದೆ ಇದೇ ಒಂದು ಸ್ಪಾಟ್ನಲ್ಲಿ ಓರ್ವ ವ್ಯಕ್ತಿಯನ್ನು ಅಡ್ಡಗಟ್ಟಿ ಸುಮಾರು 60ಕ್ಕೂ ಹೆಚ್ಚು ಗ್ರಾಮ್ ಚಿನ್ನವನ್ನು ಒಂದು ಕಳ್ಳತನ ಮಾಡಿದರು. ಜೊತೆಗೆ ಹಣವನ್ನು ಕೂಡ ಕಳ್ಳತನ ಮಾಡಿದರು.
ಅದಾದ ನಂತರ ಸುಮಾರು 15 ದಿನಗಳ ಬಳಿಕ ಆ ಕಳ್ಳರ ಗ್ಯಾಂಗನ್ನು ಪತ್ತೆ ಹಚ್ಚುವಲ್ಲಿ ರಾಮನಗರ ಜಿಲ್ಲಾ ಪೊಲೀಸರು ಯಶಸ್ವಿ ಕೂಡ ಆದರು. ಜೊತೆಗೆ ಇಲ್ಲಿ ಪ್ರಮುಖ ಕಾರಣ ಏನಂದರೆ ಇಲ್ಲಿ ಅಕ್ಕಪಕ್ಕ ಯಾವುದೇ ಒಂದು ಮನೆಗಳಾಗಲಿ ಅಥವಾ ಪೆಟ್ರೋಲಿಂಗ್ ಮಾಡುವಂಥದ್ದಾಗಲಿ ಪೊಲೀಸ್ ಚೌಕಿ ಆಗಲಿ ಯಾವುದೂ ಕೂಡ ಇಲ್ಲ. ಅಂದರೆ ಇಲ್ಲಿ ಕಣವ ಜಲಾಶಯಕ್ಕೆ ಹೋಗ್ತಕ್ಕಂಥ ಪ್ರವಾಸಿಗರು ಏನೋ ಒಂದು ಅಡ್ಡದಾರಿಯಲ್ಲಿ ಅಂದರೆ ಕೆಲವರು ಗಾಡಿಯನ್ನು ಪಾರ್ಕ್ ಮಾಡಿ ಇಲ್ಲಿಂದ ಬೇರೆ ಖಾಸಗಿ ವಾಹನಗಳನ್ನು ಮಾಡಿಕೊಂಡು ಕಣವಾಗೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಜೊತೆಗೆ ಇಲ್ಲಿ ಯಾವುದೇ ಒಂದು ಶೌಚಾಲಯವೂ ಕೂಡ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಅಕ್ಕಪಕ್ಕ ಒಂದು ಗಮನಿಸ್ಬೋದು, ಇಲ್ಲಿ ಅರಣ್ಯ ಪ್ರದೇಶ ಇದೆ, ಇಲ್ಲಿ ಒಂದು ಫೋಟೋ ಶೂಟ್ಗಾಗಿರ್ಬೋದು ಮತ್ತು ಶೌಚಾಲಯಕ್ಕಾಗಿರ್ಬೋದು ಇಲ್ಲಿ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಇಲ್ಲಿ ಕಳ್ಳರ ಗುಂಪು ಇಲ್ಲಿ ಅಡ್ಡಗಟ್ಟಿ ಅವರನ್ನು ಕಳ್ತನ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. AT ವೆಂಕಟೇಶ್ ಪ್ರಭು, ನ್ಯೂಸ್ 18 ರಾಮನಗರ. ನೋಡ್ತಾ ಇದ್ರಲ್ಲ, ಈ ಸ್ಪಾಟು ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಿ ಆ ಸ್ಪಾಟ್ ಹತ್ರ. ಬಟ್ ಇದೊಂದೇ ಅಲ್ಲ, ರಾಮನಗರ ಅಷ್ಟೇ ಅಲ್ಲ, ಮಂಡ್ಯ ಬಳಿನೂ ಕೂಡ ಕಳ್ಳರ ಕಾಟ ಇದೆ. ಜಿಲ್ಲೆಯ 55 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ದರೋಡೆ ಪ್ರಕರಣಗಳು ವರದಿಯಾಗಿರುವಂಥದ್ದು. ರಾಮನಗರ ನೆಕ್ಸ್ಟ್ ಸ್ಟಾಪು ಮಂಡ್ಯ, ಅಲ್ಲೂ ಕೂಡ ಇದೇ ರೀತಿಯಾಗಿ ಪ್ರಕರಣಗಳು ವರದಿಯಾಗಿರುವಂಥದ್ದು. ಕಳೆದ 2 ತಿಂಗಳಲ್ಲಿ 3 ಪ್ರಕರಣಗಳು ದಾಖಲಾಗಿದ್ದಾವೆ. ದರೋಡೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದರೋಡೆಕೋರರ ಬಂಧನಕ್ಕೆ ಖಾಕಿ ಪಡೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಬೆಂಗಳೂರು ಮೈಸೂರು ಹೆದ್ದಾರಿ ದರೋಡೆಕೋರರ ಬಂಧನಕ್ಕೆ ಸೂಚನೆ ಕೊಡಲಾಗಿದೆ. ಯಾವ ರೀತಿಯಾಗಿ ಭದ್ರತೆಯನ್ನು ಕೈಗೊಳ್ತಾರೆ, CCTVಗಳನ್ನು ಅಳವಡಿಸ್ತಾರೆ, ಕಾದ್ ನೋಡ್ಬೇಕು. ಇದರಲ್ಲಿ ಕಳೆದ 2 ತಿಂಗಳ ಅವಧಿಯಲ್ಲಿ 3 ದರೋಡೆ ಪ್ರಕರಣಗಳು ವರದಿಯಾಗಿದ್ದು, ಇದು ಜುಲೈ 1ನೇ ತಾರೀಕು ಒಂದು ಪ್ರಕರಣ ವರದಿಯಾಗುತ್ತೆ. ಆ ಪ್ರಕರಣದಲ್ಲಿ ವ್ಯಕ್ತಿ ಸುಮಾರು ಒಂದು 30 ವರ್ಷದ ಯುವಕ ತನ್ನ ಇನೋವಾ ಕ್ರಿಸ್ಟಾನ ಇಲ್ಲಿ ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಸ್ತೆ ಬದಿಯಲ್ಲಿ ಹಾಕ್ಕೊಂಡು ಮಲ್ಕೊಂಡಿದ್ದಂಥ ಸಂದರ್ಭದಲ್ಲಿ ಯಾರೋ ದುಷ್ಕರ್ಮಿಗಳಿಬ್ಬರು ಬಂದು ಅದನ್ನು ಬಾಗಿಲು ತಟ್ಟು ನಾವು ಪೊಲೀಸರು ಯಾಕೆ ಇಲ್ಲಿ ಗಾಡಿ ನಿಲ್ಲಿಸಿದ್ರು ಅಂತ ಸಮಯದಲ್ಲಿ ಅವ್ರನ್ನ ಹೊರಗಡೆ ಕರೆದು ಅವರ ಕತ್ತನಲ್ಲಿದ್ದಂಥ ಸುಮಾರು ಒಂದು 68 ಗ್ರಾಮ್ನ ಚಿನ್ನದ ಸರನ ಕಿತ್ಕೊಂಡು ಹೋಗಿರ್ತಾರೆ. ನಂತರ ಈ ತಿಂಗಳ 13ನೇ ತಾರೀಕು 2 ಪ್ರಕರಣಗಳು ನಮ್ಮ ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದೇ ದಿವಸ ಅಂದರೆ 13ನೇ ತಾರೀಕು ರಾತ್ರಿ ನಡೆದಿರುತ್ತೆ. ಅದೇ ಆರೋಪಿಗಳಂತ ಈಗ ನಮಗೆ ಅವ್ರು ಕೊಡೋ ಡಿಸ್ಕ್ರಿಪ್ಷನ್ ನಮಗೆ. ಮಂಡ್ಯದಲ್ಲಿ ಎಲ್ಲಿ ಕಳ್ಳತನ ಪ್ರಕರಣ, ದರೋಡೆ ಪ್ರಕರಣಗಳು ವರದಿಯಾಗಿರುವಂಥದ್ದು, ಯಾವ ಸ್ಪಾಟು ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಗೌಡ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದರೋಡೆಕೋರರ ಆತಂಕ ಎದುರಾಗಿದೆ ಅನ್ನುವಂಥದ್ದು. ಹೌದು, ನಾನೀಗ ಬೆಂಗಳೂರು ಮೈಸೂರು ಹೆದ್ದಾರಿನಲ್ಲಿ ಇದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಇಲ್ಲಿ ವೆಹಿಕಲ್ಗಳು ಯಾವ ರೀತಿ ಮೂವ್ ಆಗ್ತಾ ಇದಾವೆ ಅಂತ. ಆದ್ರೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಯಾಣ ಮಾಡುವಂತವ್ರು ಸಂಜೆ ಆಗ್ತಾ ಇದ್ದಂತೆ, ಅಂದ್ರೆ ಕತ್ತಲಾಗ್ತಾ ಇದ್ದಂತೆ ಹೆದ್ದಾರಿಯ ಬದಿಯಲ್ಲಿ ಗಾಡಿಯನ್ನ ನಿಲ್ಸಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳುವಂತ ಕೆಲಸ ಇತ್ತೀಚೆಗೆ ಆಗ್ತಾ ಇದೆ. ಆದ್ರೆ ಅಂತವರನ್ನೇ ಟಾರ್ಗೆಟ್ ಮಾಡಿ ಮಂಡ್ಯ ಭಾಗ ಅಂದ್ರೆ ಮಂಡ್ಯದ 55 ಕಿಲೋಮೀಟರ್ ವ್ಯಾಪ್ತಿ ಏನಿದೆ, ಈ 55 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದರೋಡೆಕೋರರು ಸುಲಿಗೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಕಳೆದ 2 ತಿಂಗಳಲ್ಲಿ ಸುಮಾರು 3 ಪ್ರಕರಣ ಇದೇ ರೀತಿ ದಾಖಲಾಗಿರುವಂತದ್ದು. ಅಂದ್ರೆ ಜುಲೈ 1ನೇ ತಾರೀಕು ಕೊಡಗು ಮೂಲದ ಮುತ್ತಪ್ಪ ಅನ್ನುವಂತ ವ್ಯಕ್ತಿ ಕೊಡಗಿನಿಂದ ಬೆಂಗಳೂರಿಗೆ ಹೋಗಿದ್ರು. ಬೆಂಗಳೂರಿನಿಂದ ವಾಪಸ್ ಕೊಡಗಿಗೆ ಹೋಗುವಂತ ಸಂದರ್ಭದಲ್ಲಿ ತಡರಾತ್ರಿ ಆಗಿತ್ತು, ಅಂದ್ರೆ ಮಧ್ಯರಾತ್ರಿ ಸುಮಾರು 2 ಗಂಟೆ ಸಂದರ್ಭ ಆಗಿತ್ತು. ಹೀಗಾಗಿ ಮುತ್ತಪ್ಪ ಮದ್ದೂರು ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಮ್ಮ ಗಾಡಿಯನ್ನ ಅಂದ್ರೆ ತಮ್ಮ ವಾಹನ ಏನಿತ್ತು ಕಾರನ್ನ ಸೈಡ್ಗೆ ಪಾರ್ಕ್ ಮಾಡಿ ವಿಶ್ರಾಂತಿಯನ್ನ ತೆಗೆದುಕೊಳ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ದರೋಡೆಕೋರರ ಗ್ಯಾಂಗ್ ಹಲ್ಲಿಗೆ ಧಾವಿಸಿದಂತಹ ಸಂದರ್ಭದಲ್ಲಿ ನಾವು ಪೊಲೀಸರು ಹೀಗಾಗಿ ನೀವು ಡೋರ್ ಅನ್ನ ತೆಗಿರಿ ಅಂತ ಮುತ್ತಪ್ಪ ಅವರಿಗೆ ಹೇಳಿದ್ರು. ಹೀಗಾಗಿ ಮುತ್ತಪ್ಪನ ಅವರು ಡೋರ್ ಅನ್ನ ತೆಗಿತಾ ಇದ್ದಂತೆ ಅವರ ಕುತ್ತಿಗೆಗೆ ಡ್ರಾಗರ್ ಅನ್ನ ಇಟ್ಟು ಅವರನ್ನ ಬೆದರಿಸುವಂತ ಕೆಲಸವನ್ನ ಮಾಡಿ ಅವರಿಂದ ಸುಮಾರು 3.5 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕೂಡ ದೋಚಿದ್ರು. ಇದಾದ ಬಳಿಕ ಮತ್ತೆ ಅಂದ್ರೆ ಆಗಸ್ಟ್ 13ನೇ ತಾರೀಕು ಒಂದೇ ದಿನ 2 ದರೋಡೆ ನಡೆದಿರುವಂತದ್ದು. ಅಂದ್ರೆ ಮಂಡ್ಯ ಲಿಮಿಟ್ಸ್ ನಲ್ಲೇ ಶ್ರೀರಂಗಪಟ್ಟಣದ ವ್ಯಾಪ್ತಿಯಲ್ಲಿ ಬರುವಂತ ಕೆ ಶೆಟ್ಟಳ್ಳಿ ಏನಿದೆ, ಈ ಕೆ ಶೆಟ್ಟಳ್ಳಿ ಬಳಿ ಒಂದು ದರೋಡೆ ನಡೆಯುತ್ತೆ. ಅದೇ ರೀತಿ ಶ್ರೀರಂಗಪಟ್ಟಣದ ಅಂದ್ರೆ ಮೈಸೂರಿಗೆ ನಿಯರ್ ಆಗುವಂತ ಭಾರತ್ ಬೆಂಜ್ ಶೋರೂಮ್ ಏನಿದೆ, ಆ ಶೋರೂಮ್ ಮುಂಭಾಗದಲ್ಲಿ ಮತ್ತೊಂದು ದರೋಡೆ ನಡೆಯುವಂತದ್ದು. ದರೋಡೆಕೋರರ ಗ್ಯಾಂಗ್ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಮೊದಲಿಗೆ ಅಲ್ಲೂ ಕೂಡ ನಾವು ಪೊಲೀಸರು ನಿಮ್ಗೆ ಸೇಫ್ಟಿಯನ್ನ ಕೊಡ್ಲಿಕ್ಕೆ ಬಂದಿದ್ದೇವೆ, ಡೋರ್ ಅನ್ನ ಓಪನ್ ಮಾಡಿ ಅಂತ ಹೇಳಿದ್ರು. ಡೋರ್ ಅನ್ನ ಓಪನ್ ಮಾಡ್ತಾ ಇದ್ದಂತೆ ನಂತರ ಅವರ ಕುತ್ತಿಗೆಗೆ ಚಾಕನ್ನ ಇಟ್ಟು ಶಿವಪ್ರಸಾದ್ ಮತ್ತು ವಂದನಾ ದಂಪತಿ ಏನಿದ್ರು ಇಬ್ಬರ ಬಳಿ ಕತ್ತಲ್ಲಿದ್ದಂತ ಚಿನ್ನಾಭರಣಗಳನ್ನ ದೋಚ್ಕೊಂಡು ಪರಾರಿ ಆಗಿರುವಂತದ್ದು. ಕೋಲಾರದಿಂದ ಮೈಸೂರು ಪ್ರವಾಸಕ್ಕೆ ಆಗಮಿಸಿದ್ರು. ಆಗಮಿಸಿದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆಗಮಿಸಿದಂತ ದರೋಡೆಕೋರರು ಇದರ ಜೊತೆಗೆ ಆ ವೈದ್ಯ ದಂಪತಿಯ ಕಾರ್ ಕೂಡ ಪಂಚರ್ ಆಗಿತ್ತು ಅನ್ನುವಂತ ಮಾಹಿತಿಯನ್ನ ಅವರು ಪೊಲೀಸರಿಗೆ ಕೊಟ್ಟಿರುವಂತದ್ದು.
ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ. ಇದರ ಜೊತೆಗೆ ಒಂದಷ್ಟು ಜನರು ಪೊಲೀಸರಿಗೆ ದೂರನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅಲರ್ಟ್ ಆಗಿದ್ದಾರೆ. ಅಂದ್ರೆ ದರೋಡೆಕೋರರು ಯಾರಿದ್ದಾರೆ ಅವ್ರನ್ನ ಆದಷ್ಟು ಬೇಗ ಬಂಧಿಸ್ತೀವಿ ಅನ್ನುವಂತ ವಿಶ್ವಾಸವನ್ನ ಕೂಡ ಮಂಡ್ಯ ಪೊಲೀಸರು ವ್ಯಕ್ತಪಡಿಸ್ತಾ ಇರುವಂತದ್ದು. ಮಂಡ್ಯದಿಂದ ಸುನೀಲ್ ಗೌಡ, ನ್ಯೂಸ್ 18. ಇದು ಇವತ್ತಿನ 9 ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.